ಚಾನೆಲ್ ಕ್ರಿಯೇಟ್ ಮಾಡಿ ಒಂದೇ ವಿಡಿಯೋ ಹಾಕಿ ಸಾಕಷ್ಟು ವ್ಯೂಸ್ ಬಂದ್ರೆ ಅದು ಲಕ್ಕು. ಅದೇ ಕಾನ್ಸೆಪ್ಟ್ ಯೂಸ್ ಮಾಡಿ ಯಾವಾಗ್ಲೂ ವೈರಲ್ ಆಗ್ತಿದ್ರೆ ಅದನ್ನ ಸ್ಟ್ರಾಟಜಿ ಅಂತ ಕರೀತಾರೆ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ 6 ವೈರಲ್ ವಿಡಿಯೋ ಐಡಿಯಾಸ್ ಕೊಡ್ತೀನಿ. ಇದು ಯಾವ್ದು ರ್ಯಾಂಡಮ್ ಐಡಿಯಾಸ್ ಅಲ್ಲ, ಇದು ರಿಯಲ್ ಕ್ರಿಯೇಟರ್ಸ್ ಯೂಸ್ ಮಾಡ್ತಿರೋ ಪ್ರೂವನ್ ಟ್ರಿಕ್ಸ್. ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಡಿಕೋಡ್ ಮಾಡೋಣ ಬನ್ನಿ. ವಾಚ್ ಬಿಫೋರ್ ಯು ಸ್ಟಾರ್ಟ್ ಇದೊಂದು ಟೈಟಲ್ ಸಿಕ್ಕಾಬಟ್ಟೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತಲ್ವಾ. ಫಾರ್ ಎಕ್ಸಾಂಪಲ್, ಯೂಟ್ಯೂಬ್ ಶುರು ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿ, ಕ್ಯಾಮ್ರಾ ತಗೊಳ್ಳೋದಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿ. ಈ ತರ ಅರ್ಜೆನ್ಸಿ ಕ್ರಿಯೇಟ್ ಮಾಡೋಂಥ ವಿಡಿಯೋಸ್ಗಳು ಎಲ್ಲರಿಗೂ ಇಷ್ಟ ಆಗುತ್ತೆ, ಶೇರ್ ಕೂಡ ಮಾಡ್ತಾರೆ, ಎಂಗೇಜ್ಮೆಂಟ್ ಕೂಡ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಮಿಸ್ಟೇಕ್ ಫೈಂಡ್ ಮಾಡೋದು. ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಮಿಸ್ಟೇಕ್ ನ ಫೈಂಡ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್, 7 ಮಿಸ್ಟೇಕ್ಸ್ ನ್ಯೂ ಯೂಟ್ಯೂಬರ್ ಮೇಕ್. ಯೂಟ್ಯೂಬ್ ಅಲ್ಲಿ ರಿಗ್ರೆಟ್ ಆಗುವಂತದೇನು. ಈ ತರ ವಿಡಿಯೋಸ್ ನ ಮಾಡೋದ್ರಿಂದ ಇಮೋಷನಲಿ ಕನೆಕ್ಟ್ ಆಗ್ತಾರೆ, ಜೊತೆಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂತ ವಿಡಿಯೋಸ್ಗಳು ಇದಾಗಿರುತ್ತೆ. ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್. ನೀವು ನೋಡಿರ್ತೀರಿ ಅಷ್ಟೊಂದು ವಿಡಿಯೋಸ್ ಗಳಲ್ಲಿ ಫುಡ್ ನ ಕಂಪೇರ್ ಮಾಡೋದಿರ್ಬೋದು, ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಅಂತ. ಫಾರ್ ಎಕ್ಸಾಂಪಲ್, ಬರ್ಗರ್ 50 ರೂಪೀಸ್ ಮತ್ತೆ 500 ರೂಪೀಸ್ ಬರ್ಗರ್, 500 ರೂಪಾಯಿ ಮೈಕ್ ಮತ್ತೆ 5,000 ರೂಪಾಯಿ ಮೈಕ್ಗೆ ಡಿಫ್ರೆನ್ಸಸ್ ಏನಿದೆ ಅಂತ ಚೆಕ್ ಮಾಡೋದಿರ್ಬೋದು. ಈ ತರ ವಿಡಿಯೋಸ್ಗಳು ಸಿಕ್ಕಾಬಿಟ್ಟೆ ಟ್ರೆಂಡ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ. ಇದರಲ್ಲಿ ವ್ಯೂವರ್ಸ್ ಗೆ ಡಿಸಿಷನ್ ಮೇಕಿಂಗ್ ಈಸಿ ಆಗುತ್ತೆ. ರ್ಯಾಂಕಿಂಗ್ ವಿಡಿಯೋಸ್, ಬೆಸ್ಟ್ ವರ್ಸ್ಟ್, ಎಕ್ಸಾಂಪಲ್ ವಿಡಿಯೋ ಎಡಿಟಿಂಗ್ ಆಪ್ಸ್ ಅಂತ ಅನ್ಕೊಳ್ಳೋಣ, ಅದ್ರಲ್ಲಿ ಯಾವ್ದು ಬೆಸ್ಟ್ ಆಗಿದೆ, ಈ ತರ ವಿಡಿಯೋಸ್ಗಳು ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಇದರಲ್ಲಿ ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ರಿವ್ಯೂ ಮಾಡೋದ್ರಿಂದ ಕ್ರೆಡಿಬಿಲಿಟಿ ಬರುತ್ತೆ. ಈ ತರ ವಿಡಿಯೋಸ್ ಎಮೋಷನಲಿ ಕನೆಕ್ಟ್ ಆಗೋದ್ರಿಂದ ವ್ಯೂವರ್ಸ್ಗೆ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ. ಚಾಲೆಂಜಿಂಗ್ ವಿಡಿಯೋಸ್. ನಾನು 30 ದಿನ ಯೂಟ್ಯೂಬ್ ಯೂಸ್ ಮಾಡಿದೆ, ನಾನು 30 ದಿನ AI ಯೂಸ್ ಮಾಡಿದೆ, ನಾನು 30 ದಿನದಲ್ಲಿ ವಿಡಿಯೋ ಎಡಿಟ್ ಕಲಿತೆ. ಈ ತರ ವಿಡಿಯೋಸ್ ಮಾಡೋದ್ರಿಂದ ಜನಗಳಿಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ತಮ್ನೇಲ್ ಮಾಡೋದು ಕೂಡ ಸ್ವಲ್ಪ ಈಸಿ ಆಗುತ್ತೆ ನಿಮಗೆ. ಟಾಪ್ 10 ಅನ್ನೋದು ಎಲ್ಲೂ ಕೂಡ ಮಿಸ್ ಆಗಲ್ಲ. ಟಾಪ್ 10 ಹೀರೋಸ್, ಟಾಪ್ 10 ಪ್ರಾಡಕ್ಟ್ಸ್, ಟಾಪ್ 10 ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಸ್, ಟಾಪ್ 10 AI ಪ್ರಾಡಕ್ಟ್ಸ್, ಟಾಪ್ 10 AI ಟೂಲ್ಸ್. ಈ ತರ ವಿಡಿಯೋಸ್ಗಳು ಸ್ವಲ್ಪ ಜನಗಳಿಗೆ ಬೇಗನೆ ಇಷ್ಟ ಆಗುತ್ತೆ. ಕಂಟೆಂಟ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರೋರಿಗೆ ಈ ವಿಡಿಯೋ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ. ನಿಮಗೆ ಯಾವ ಐಡಿಯಾ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದೆಲ್ಲ ಪ್ರೂವನ್ ಮತ್ತೆ ರಿಯಲ್ ಕಂಟೆಂಟ್ ಐಡಿಯಾಸ್. ನೀವಿನ್ನು ಪೇಯ್ಡ್ AI ವಾಯ್ಸ್ ಜನರೇಟರ್ ಯೂಸ್ ಮಾಡ್ತಿದ್ರೆ ತಪ್ಪು ಮಾಡ್ತಿದ್ದೀರಾ. ಯಾಕೆ ಅಂತ ಎಡಗಡೆ ಬರ್ತಿರೋ ವಿಡಿಯೋನ ಕ್ಲಿಕ್ ಮಾಡಿ ತಿಳ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.